ಬಾಸು ಎಲ್ಲರಿಗೂ ಕೂಡ ನಮಸ್ಕಾರ. RCB ವರ್ಸಸ್ ಬಂದ್ಬಿಟ್ಟು CSK ಅಂದರೆ ತಿಂಡಿ ಈ ಸಲ ಬಂದ್ಬಿಟ್ಟು ಮೈದಾನದಲ್ಲಿ ಅಲ್ಲ, ಈ ಸಲ ತಿಂಡಿ ಬಂದ್ಬಿಟ್ಟು ಮಾರ್ಚ್ 22ರಂದು ಸ್ಟೇಜ್ ಮೇಲೆ ಇರಲಿದೆ. ಏಕೆ ಸ್ಟೇಜ್ ಮೇಲೆ ತಿಂಡಿಪ್ಪ ಅಂತಂದರೆ ಮಾರ್ಚ್ 22ರಂದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರದು ಬಂದ್ಬಿಟ್ಟು ಅನ್ಬಾಕ್ಸ್ ಇವೆಂಟ್ ಇದೆ. ಜೊತೆಗೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಖ್ಯಾತಿಯ ತಲಾ ಅವ್ರದ್ದು ಬಂದ್ಬಿಟ್ಟು 2026ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರೋರ್ ಇವೆಂಟ್ ಅಂತೇಳಿ CSK ಮ್ಯಾನೇಜ್ಮೆಂಟ್ನವರು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಈ ಸಲ ತಿಂಡಿ ಏನೇ ಇದ್ರು ಸ್ಟೇಜ್ ಮ್ಯಾಗ, ಆಮೇಲೆ ತಿಂಡಿ ಬಂದ್ಬಿಟ್ಟು ಕಣದಾಗ. ನಾವು ಯಾವುದೇ ಒಂದು ಜಮಾನದಲ್ಲಿ ಮಾಡಿರೋದನ್ನ ಅನ್ಬಾಕ್ಸ್ ಇವೆಂಟನ್ನು ಬಂದ್ಬಿಟ್ಟು ಇವಾಗ ಕಾಪಿ ಆಗಿ ಬಂದ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ 2026ರಲ್ಲಿ ಮಾಡ್ತಾ ಇದ್ದಾರೆ. ಲಾಲಿಪಾಪ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ವಿಷಯ. ಹಾಗೆ ಇವರೆಲ್ಲರೂ ಕೂಡ ನೋಡೋದಕ್ಕೆ ಸ್ಟೇಜ್ಗೆ ಅಂದರೆ ಅಭಿಮಾನಿಗಳು ಸ್ಟೇಡಿಯಂಗೆ ಹೋಗಲೇಬೇಕು. ಇನ್ನು ರೋರ್ 26 ಬಂದ್ಬಿಟ್ಟು ಏನು ಸ್ಪೆಷಲ್ ಆಗಿ ಇರುತ್ತೆ ಅವತ್ತಂತಂದರೆ CSKಯ ಹಳೆಯ ಆಟಗಾರರಾದಂಥ ಸುರೇಶ್ ರೈನಾ, ಮ್ಯಾಥ್ಯೂ ಹೆಡನ್, ಮುರಳೀಧರನ್, ಹಾಗೆ ಬದರಿನಾಥ್ ಮತ್ತು ಈಗಿನ ಪ್ರೆಸೆಂಟ್ ಆಗಿ ಸ್ಕ್ವಾಡ್ನಲ್ಲಿ ಕ್ಯಾಪ್ಟನ್ ಆಗಿರುವಂಥ ಋತುರಾಜ್ ಗಾಯಕ್ವಾಡ್ ಅವರು ಬಂದ್ಬಿಟ್ಟು ರೋರ್ ಇವೆಂಟ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಆಸ್ಕರ್ ವಿಜೇತ ಸಂಗೀತ ನಿರ್ದೇಶಕ AR ರೆಹಮಾನ್ ಅವರು ಕೂಡ ಲೈವ್ ಮ್ಯೂಸಿಕ್ ಪರ್ಫಾರ್ಮೆನ್ಸಿಂದ ಚಪಾಕ್ ಸ್ಟೇಡಿಯಂನಲ್ಲಿ ಫುಲ್ ಮಿಂಚಲಿದೆ. ಚಪಾಕ್ನ ಸ್ಟೇಡಿಯಂ. ಜೊತೆಗೆ ಇನ್ನು ತಲಾ ಅವರು ಕೂಡ ಅವರು ಮತ್ತೊಮ್ಮೆ ಮೈದಾನದಲ್ಲಿ ಅಲ್ಲ, ಸ್ಟೇಜ್ ಮೇಲೆ ಬಂದ್ಬಿಟ್ಟು ಕಾಣಿಸಿಕೊಳ್ಳಲಿದ್ದಾರೆ. ಮೈದಾನದಲ್ಲಿ ಏನೇ ಇದ್ರು ಬಂದ್ಬಿಟ್ಟು ಮಾರ್ಚ್ 28ನ ನಂತರ ಮೊದಲು ಬಂದ್ಬಿಟ್ಟು ತಿಂಡಿ ಸ್ಟೇಜ್ ಮ್ಯಾಗ. ಏನೇ ಆಗಲಿ ರೋರ್ 26 ಕೂಡ ಚೆನ್ನಾಗಿ ಆಗಲಿ ಅಂತೇಳಿ ಎಲ್ಲರೂ ಕೂಡ ಆಶಿಸೋಣ. ಏಕಪ್ಪ ಅಂತಂದರೆ ರೋರ್ 26ಗೆ ಬರ್ತಾ ಇರುವಂಥ ಪ್ಲೇಯರ್ ಬಂದ್ಬಿಟ್ಟು ಎಲ್ಲ ಸೀನಿಯರ್ ಪ್ಲೇಯರ್ ಹಾಗೆ ಲೆಜೆಂಡ್ಗಳು. ಇವರು ಬಂದ್ಬಿಟ್ಟು ಒಂದು ಜಮಾನದಲ್ಲಿ ಕ್ರಿಕೆಟನ್ನು ಆಳಿರುವಂಥವರು. ಇನ್ನು ಮಿಸ್ಟರ್ IPL ಎಂದೇ ಖ್ಯಾತಿಯಾಗಿರುವಂಥ ಸುರೇಶ್ ರೈನಾ ಅವರು ಕೂಡ ರೋರ್ ಇವೆಂಟ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಮ್ಯಾಥ್ಯೂ ಹೆಡನ್ ಆಸ್ಟ್ರೇಲಿಯಾನ ದೈತ್ಯ ಆಗಿರುವಂಥ ಇವರು ಕೂಡ ರೋರ್ ಇವೆಂಟ್ನಲ್ಲಿ 26ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಆಸ್ಕರ್ ವಿಜೇತ ಮ್ಯೂಸಿಕ್ ಅವರು ಕೂಡ ಇವರು ಕೂಡ ಇರಲಿದ್ದಾರೆ. ರೋರ್ ಇವೆಂಟ್ ಕೂಡ ಸಕ್ಸಸ್ಫುಲ್ ಆಗಿ ನಡೀಲಿ ಅಂತೇಳಿ ಎಲ್ಲರೂ ಕೂಡ ಆಶಿಸೋಣ. ಹಾಗೆ ನಮ್ಮದು RCBಯ ಅನ್ಬಾಕ್ಸ್ ಇವೆಂಟ್ ಕೂಡ ಇರುತ್ತೆ. ನಾವು ಯಾವತ್ತಿದ್ರೂ RCBಯ ಅನ್ಬಾಕ್ಸ್ ರಿವ್ಯೂವನ್ನೇ ನೋಡೋರು. ಯಾವುದೇ ಕಾರಣಕ್ಕೂ ತಲಾ ಅಭಿಮಾನಿಗಳು ಮಾತ್ರ ಆ ಕಡೆ ನೋಡಿ, ಇನ್ನು ನಾವು ರಾಯಲ್ಸ್ ಅಭಿಮಾನಿಗಳು ಮಾತ್ರ ಈ ಕಡೆ ನೋಡ್ತಾ ಇರ್ತೀವಿ. ಹಾಗೆ ಇದೇ ಥರದ ಕ್ರಿಕೆಟ್ ಅಪ್ಡೇಟ್ಗಳು ಹಾಗೆ ತಿಂಡಿಯ ಬಗ್ಗೆ ನಾನು ನಿಮಗೆ ಅಪ್ಡೇಟನ್ನು ಅವಾಗವಾಗ ಕೊಡ್ತಾ ಇರ್ತೇನೆ. ಆ್ಯಂಡ್ ಮಾರ್ಚ್ 28 ಇನ್ನೇನು ಕೆಲವೇ ದಿನಗಳ ಹತ್ತಿರ IPL ಕೂಡ ಸ್ಟಾರ್ಟ್ ಆಗಲಿದೆ. ಇದೇ ಥರದ ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಯಾರೂ ಮರಿಬೇಡಿ. ಏಕಪ್ಪ ಅಂತಂದರೆ ತಿಂಡಿಯ ಬಗ್ಗೆ ನಾನು ನಿಮಗೆ ವಿಡಿಯೋನಲ್ಲಿ ತೋರಿಸಿ ಕೊಡ್ತಾ ಇರ್ತೀನಿ ಅವಾಗವಾಗ.